ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಅಮರ್ಜಿತ್. ವೆಲ್ಕಮ್ ಟು ಹೋಮಿಯೋಸ್ಕ್ವೇರ್ ಹೋಮಿಯೋಪತಿ. ಹಿಂದೆ ನೀವು ಗಮನಿಸಿರಬಹುದು, ಎಷ್ಟೇ ವಯಸ್ಸಾದ್ರೂ 60 70 ಅವರೆಲ್ಲ ತುಂಬ ದೂರ ಕಾಲ್ನಡಿಗೆಯಿಂದ ವಾಕ್ ಮಾಡೋದಾಗಲಿ ಅಥವಾ ಅವರಲ್ಲಿ ಕೈಯಲ್ಲಿರೋ ವಸ್ತುಗಳನ್ನು ಹೊತ್ಕೊಂಡು ಒಯ್ಯೋದಾಗಲಿ, ಎಷ್ಟೊಂದು ಮಹಡಿಗಳು ಹತ್ತೋದಾಗಲಿ ತುಂಬ ಸುಲಭವಾಗಿತ್ತು. ಯಾರೋ 70-80 ವಯಸ್ಸಲ್ಲಿ ಅವ್ರಿಗೆ ಮೊಣಕಾಲು ನೋವು, ಮಂಡಿ ನೋವು, ಆ್ಯಂಕಲ್ ಜಾಯಿಂಟ್ ಪೇಯ್ನು ಅಥವಾ ಹಿಪ್ ಜಾಯಿಂಟ್ ಪೇಯ್ನು, ಸೊಂಟ ನೋವು ಅಂತ ಹೇಳ್ತಾಯಿದ್ರು. ಬಟ್ ಇತ್ತೀಚೆಗೆ ಹಾಗಿಲ್ಲ. ಯಂಗ್ಸ್ಟರ್ ಇರಬಹುದು, ವಯಸ್ಕರಿರಬಹುದು, ಯಾರಿಗೂ ಕೂಡ ಈ ಅರ್ಥ್ರೈಟಿಸ್ ಅನ್ನೋವಂಥ, ಅಂದರೆ ಕೀಲು ನೋವು ಅಂತ, ಮಂಡಿ ನೋವು ಅಂತ ಪ್ರಾಬ್ಲಮ್ ಬರಬಹುದು. ಸೊ ಹಾಗಾದರೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಾವು ಡಿಸ್ಕಸ್ ಮಾಡೋದು ಆರ್ಥ್ರೈಟಿಸ್. ಫ್ರೆಂಡ್ಸ್, ಆರ್ಥ್ರೈಟಿಸ್ ಅಂದರೇನು, ಆರ್ಥ್ರೈಟಿಸ್ನ ಯಾವ್ಯಾವ ಬಗೆಗಳಿದೆ, ಮತ್ತು ಆರ್ಥ್ರೈಟಿಸ್ ಸಿಮ್ಟಮ್ಸ್ಗಳೇನಿರುತ್ತದೆ, ಅದು ಏನಕ್ಕೆ ಬರುತ್ತದೆ, ಇದರೆಲ್ಲ ಬಗ್ಗೆ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಸೊ ಮೊಟ್ಟ ಮೊದಲನೇದಾಗಿ ಆರ್ಥ್ರೈಟಿಸ್ ಅಂದರೆ ಅಥವಾ ಆ ಪದದ ಅರ್ಥ ಏನು ಅಂದರೆ, ಆರ್ಥ್ರೋನ್ ಮೀನ್ಸ್ ಜಾಯಿಂಟ್ಸ್, ಐಟಿಸ್ ಮೀನ್ಸ್ ಇನ್ಫ್ಲಮೇಷನ್. ಸೊ ಆರ್ಥ್ರೈಟಿಸ್, ಸೊ ಕೀಲುಗಳಲ್ಲಿ ಆಗುವಂಥ ಒಂದು ಇನ್ಫ್ಲಮೇಷನಿಂದ ನೋವು ಉಂಟಾಗುವುದು, ಇದೇ ಒಂದು ಆರ್ಥ್ರೈಟಿಸ್ನ ಡೆಫಿನೇಷನ್ ಆಗಿದೆ. ಈ ಆರ್ಥ್ರೈಟಿಸ್ ಬಂದುಬಿಟ್ಟು, ಸೊ ನಾನು ಆವಾಗಲೇ ಹೇಳಿದಂಗೆ ವಯಸ್ಸಾದಲ್ಲಿ ಕಂಡು ಬಂದರೆ ಅದು ಒಂದು ಕಾಮನ್ ಅಂತ ಅನ್ಬೋದು. ಬಟ್ ಇತ್ತೀಚೆಗೆ ಹಾಗಿಲ್ಲ. ಇದು ನಾವು ನೋಡ್ತಾ ಇರೋದು ಚಿಕ್ಕ ಮಕ್ಕಳಲ್ಲಿ ಕೂಡ. ಅದಕ್ಕೆ ನಾವು ಜುವೆನಲ್ ಆರ್ಥ್ರೈಟಿಸ್ ಅಂತ ಕರಿತೇವೆ. ಯಂಗ್ಸ್ಟರ್ಸಲ್ಲೂ ಆಗುತ್ತೆ, ಅದಕ್ಕೆ ನಾವು ಅರ್ಲಿ ಆನ್ಸೆಟ್ ಆಫ್ ಆರ್ಥ್ರೈಟಿಸ್ ಅಂತ ಕರಿತಾ ಇದ್ದೇವೆ. ಅದಲ್ಲದೆ ಕೆಲವೊಂದು ಡಿಸೀಸ್ಗಳಾದಮೇಲೆ ಲೈಕ್ ಫೀವರ್ ಅಂತ ಕಂಡೀಷನ್ಸ್, ಅದಕ್ಕೆ ನಾವು ಸೆಪ್ಟಿಕ್ ಆರ್ಥ್ರೈಟಿಸ್, ಹೀಗೆ ನಾನಾ ರೀತಿಯಂಥ ಕಾರಣಗಳಿಂದ ಬರುವಂಥದ್ದು. ಮೊಟ್ಟ ಮೊದಲನೇದಾಗಿ ಇದರ ಸಿಮ್ಟಮ್ಸ್ಗಳೇನು ಅಂತ ನಾನು ನಿಮ್ಗೆ ಹೇಳ್ತೇನೆ. ಈಗ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಎಕ್ಯೂಟ್ ಥರ ಕಂಡೀಷನ್ಸ್. ಈಗ ಎಕ್ಯೂಟ್ ಅಂತಂದಾಗ ಇಮ್ಮಿಡಿಯೇಟಾಗಿ ಪೇಯ್ನ್ ಬರುವಂಥದ್ದು, ಸಡನ್ನಾಗಿ ಏನೋ ಒಂದು ಇವತ್ತು ತುಂಬ ಕೆಲಸ ಮಾಡಿದ್ದೇವೆ, ನೆಕ್ಸ್ಟ್ ಡೇ ನಮ್ಮ ಮಂಡಿಯಲ್ಲಿ ಒಂದು ನೋವು ಕಾಣಿಸ್ಕೊಳ್ತು, ನಡೆಯೋ ಕಷ್ಟ ಆಗಿಬಿಡ್ತು. ಸೊ ಈ ಒಂದು ಪೇಯ್ನ್ ಕೆಲವೊಂದು ಗಂಟೆಗಳಿಂದ ಹಿಡ್ಕೊಂಡು ಕೆಲವೊಂದು ದಿನಗಳವರೆಗಿರೋದು ಸಹಜ. ಇದು ತನ್ನಿಂದ ತಾನೇ ಕೂಡ ವಾಸಿ ಆಗ್ಬೋದು. ಅಥವಾ ಕೆಲವೊಬ್ರು ಏನು ಮಾಡ್ತಾರೆ, ಕೆಲವೊಂದು ಆಯಿಲ್ ಮಸಾಜ್ ಮಾಡೋದ್ರ ಮೂಲಕ, ರೆಸ್ಟ್ ಮಾಡೋದ್ರ ಮೂಲಕ ವಾಸಿ ಆಗುತ್ತೆ. ಇದಕ್ಕೆ ನಾವು ಅಕ್ಯೂಟ್ ಆರ್ಥ್ರೈಟಿಸ್ ಅಂತ ಕರಿತೇವೆ. ಅದೇ ಕ್ರಾನಿಕ್ ಆಗಿ ಕೂಡ ಸಿಮ್ಟಮ್ಸ್ ಇರುತ್ತೆ. ಅಂದರೆ ಅದು ಕೆಲವೊಂದು ದಿನಗಳಿಂದ ಹಿಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು 6 ವಾರಗಳವರೆಗೆ ಇದ್ದರೆ ಸಿಮ್ಟಮ್ಸ್ ಏನು ಅಂದರೆ ಪೇಯ್ನ್, ಅಂದರೆ ನಮ್ಮ ಮಂಡಿ ಸುತ್ತಮುತ್ತಲು ಪೇಯ್ನ್ ಇರೋದು, ಆ ಮಂಡಿಯಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುವಂಥದ್ದು, ಮಂಡಿ ಸುತ್ತಮುತ್ತ ನೀವು ಕೆಂಪು ಡಿಸ್ಕಲರೇಷನ್ಸ್ಗಳು ಕೂಡ ಕಾಣಬಹುದು. ಮಂಡಿ ಸುತ್ತಮುತ್ತ ನಾವು ಸ್ವೆಲ್ಲಿಂಗ್ ಅಂದರೆ ಬಾವು ಕಾಣಿಸ್ಕೊಳ್ಬಹುದು. ಅದಲ್ಲದೆ ನಡೆಯೋದ್ರಲ್ಲಿ ಕೆಲವೊಂದು ಸಾರಿ ಸ್ಟಿಫ್ನೆಸ್ ಅಥವಾ ಹಿಡಿಯುತ್ತ ನಾವು ಕಾಣಬಹುದು, ಇಮ್ಮೊಬೈಲಿಟಿ ಕಾಣಬಹುದು. ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಎದ್ದು ನಿಂತಾಗ ಕಾಲಲ್ಲಿ ಒಂಥರ ಚುಚ್ಚಿರೋ ಥರ ಸೆನ್ಸೇಷನ್ ಇರ್ಬೋದು, ಪಿನ್ ತೊಗೊಂಡು ಚುಚ್ಚಿರೋ ಥರ ಸೆನ್ಸೇಷನ್ ಇರುತ್ತೆ, ನಮ್ನೆಸ್ ಸೆನ್ಸೇಷನ್ ಇರುತ್ತೆ. ಆಮೇಲೆ ನಡೆಯೋದ್ರಲ್ಲಿ ಆವಾಗವಾಗ ಲಿಂಪಿಂಗ್ ಕಾಣಬಹುದು. ಸೊ ಈ ಥರ ಎಲ್ಲ ಸಿಮ್ಟಮ್ಸ್ಗಳು ನಾವು ಜ್ವರದ ಜೊತೆಗೂ ಅಥವಾ ಜ್ವರ ಇಲ್ಲದೇನೂ ಕೂಡ ನೋಡಬಹುದು. ಸೊ ಇವೆಲ್ಲ ಆರ್ಥ್ರೈಟಿಸ್ನ ಮುಖ್ಯ ಲಕ್ಷಣಗಳಾಗಿದೆ. ಸೊ ಆರ್ಥ್ರೈಟಿಸ್ನ ಮುಖ್ಯ ಲಕ್ಷಣಗಳೇನು ಅಂತ ನಾವು ತಿಳ್ಕೊಂಡ್ವಿ. ಇವಾಗ ನಾವು ಆರ್ಥ್ರೈಟಿಸ್ ಹೇಗೆ ಬರುತ್ತದೆ. ಸೊ ನಾನು ಆವಾಗಲೇ ಹೇಳಿದಂಗೆ ಆರ್ಥ್ರೈಟಿಸ್ ವಯಸ್ಕರಲ್ಲಿ ಬರೋದು ತುಂಬ ಅಸಾಮಾನ್ಯವಾಗಿತ್ತು. ಬಟ್ ಇವಾಗ ಬರ್ತಾ ಇದೆ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ತುಂಬ ಮುಖ್ಯ ರೋಲ್ ವಹಿಸುತ್ತದೆ. ಅಂದರೆ ಯಾವಾಗಲೂ ನಾವು ಕಂಟಿನ್ಯೂಸ್ ಕೂತ್ಕೊಳ್ಳೋದ್ರಿಂದ ನಮ್ಮ ವೆಯ್ಟ್ ಹೆಚ್ಚಾಗುತ್ತೆ. ಆ ವೆಯ್ಟ್ ಪ್ರೆಷರಿಂದ ಕೂಡ ಬರುತ್ತದೆ. ಅದಕ್ಕೆ ನಾವು ವಿಯರ್ ಆ್ಯಂಡ್ ಟಿಯರ್ ಕಾಸಸ್ ಅಂತ ಕರಿತೇವೆ. ಅಂದರೆ ನಾವು ನಮ್ಮ ಶರೀರಕ್ಕೆ ಯಾವುದೇ ತರಹದ ಒತ್ತಡ ಕೊಡದೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡ್ರೆ, ಸೆಡೆಂಟ್ರಿ ಲೈಫ್ ಇದ್ದರೆ ಕೂಡ ಕಾರಣ ಆಗಬಹುದು. ಅದಲ್ಲದೆ ಕಂಟಿನ್ಯೂಸ್ ಆಗಿ ಲೇಬರಸ್ ವರ್ಕ್ ಯಾರು ಮಾಡ್ತಾ ಇರ್ತಾರೆ, ನಡೆಯೋದು ತುಂಬ ಅಥವಾ ತುಂಬ ಓಡಾಟ, ಹಾರ್ಡ್ ವರ್ಕ್ ಮಾಡೋರು, ಎಷ್ಟೊಂದು ಮಹಡಿಗಳು ಹತ್ತೋವರು, ತುಂಬ ಭಾರನ ಹೊರುವವರು. ಸೊ ಈ ಥರ ಇದ್ದಾಗ ಏನಾಗುತ್ತೆ, ನ್ಯಾಚುರಲಿನೇ ಅವರ ಜಾಯಿಂಟ್ಸಲ್ಲಿ ಇರುವಂಥ ಸೈನೋವೆಲ್ ಫ್ಲೂಯಿಡ್ಸು, ಮೆನಿಸ್ಕಸ್ಸು ಮತ್ತು ಅಲ್ಲಿರುವಂಥ ಕುಷನ್ಸ್ಗಳಿಗೆ, ಲಿಗಮೆಂಟ್ಸ್ಗೆ ಎಲ್ಲ ಟೇರ್ ಆಗಬಹುದು. ಸೊ ಇದರಿಂದಾಗಿ ಆ ಎರಡೂ ಮಂಡಿಯಲ್ಲಿ, ಅಂದರೆ ಮಂಡಿಯ 2 ಬೋನ್ಗಳ ಮಧ್ಯದಲ್ಲಿ ಗ್ಯಾಪ್ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಫ್ರಿಕ್ಷನ್ ಉಂಟಾಗುತ್ತದೆ. ಸೊ ಆ ಫ್ರಿಕ್ಷನ್ ಉಂಟಾಗೋದೇ ಒಂಥರ ಅಲ್ಲಿ ನೋವು ಉಂಟಾಗುತ್ತೆ. ಇದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಕರಿಬೋದು. ಅಂದರೆ ವಿಯರ್ ಆ್ಯಂಡ್ ಟೇರ್ ಕಾಸಸ್ ಅಂತ. ಇದಲ್ಲದೆ ಜೆನೆಟಿಕಲ್ ಕಾಸಸ್. ಯಾರಾದರೂ ಒಂದು ಅಜ್ಜಿ ತಾತಾಗೆ ಆರ್ಥ್ರೈಟಿಸ್ ಸಿಮ್ಟಮ್ಸ್ ಇದ್ದರೆ
ಅವರ ಮಕ್ಕಳಲ್ಲಿ ಅಥವಾ ಅವರ ಮುಂದಿನ ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ಳೋದು ಅನುವಂಶೀಯತೆ, ಹೆರಿಟ್ರಿ ಅಂತ ಕರಿತೇವೆ. ಅದಲ್ಲದೆ ವೈರಲ್ ಏನಾದರೂ ಕಾರಣವಾಗಿದ್ದರೆ, ಅಂದರೆ ಕೆಲವರಿಗೆ ಚಿಕನ್ಗುನ್ಯಾ, ಡೆಂಗ್ಯೂ, H1N1 ಈ ತರಹದ ಒಂದು ಕಾಯಿಲೆ ಬಂದು ಅದು ಕ್ಯೂರ್ ಆದಮೇಲೆ ಜಾಯಿಂಟ್ ಪೇನ್ಸ್ ಏನು ಕಾಣ್ಕೊಳ್ತಾ ಇರುತ್ತೆ, ನಾವು ಅದಕ್ಕೆ ಸೆಪ್ಟಿಕ್ ಆರ್ಥರೈಟಿಸ್ ಅಥವಾ ಇನ್ಫೆಕ್ಟಿವ್ ಆರ್ಥರೈಟಿಸ್ ಅಂತ ಕರಿತೇವೆ. ಇದಲ್ಲದೆ ಇಂಜುರೀಸ್ ಅಂತ ಅಂದಾಗ ಯಾರೇ ಒಬ್ಬರು ತುಂಬ ದಪ್ಪ ಇದ್ದಾರೆ, ಆ ವೆಯ್ಟಿಂದ ಸೊ ನಮ್ಮ ಜಾಯಿಂಟ್ಸ್ ಮೇಲೆ ಪ್ರೆಷರ್ ಬಂದುಬಿಟ್ಟು ಲಿಗಮೆಂಟ್ ಸ್ಟೇರ್ ಆದಾಗ ಅಥವಾ ಬೋನ್ ಫ್ರ್ಯಾಕ್ಚರ್ ಆಯಿತು ಅಂತಂದಾಗ ಕೂಡ ಆ ಒಂದು ಅಲ್ಲಿ ಆರ್ಥರೈಟಿಸ್ ಪ್ರಾಬ್ಲಮ್ ಆಗಬಹುದು. ಇದಲ್ಲದೆ ಕ್ಯಾಲ್ಶಿಯಂ ಡೆಫಿಷಿಯನ್ಸೀಸ್, ವಿಟಮಿನ್ ಡಿ ಡೆಫಿಷಿಯನ್ಸೀಸ್ ಇವು ಕೂಡ ಕೆಲವೊಂದು ಸಾರಿ ಕಾರಣ ಇರುತ್ತೆ. ಫ್ರ್ಯಾಕ್ಚರ್ಸ್ಗಳು ಇರಬಹುದು, ಅಂದರೆ ಬೈಕ್ ಮೇಲಿಂದ ಹೋಗ್ತಾ ಇರುವಾಗ ಬಿದ್ದರು, ಆಕ್ಸಿಡೆಂಟ್ಸ್ಗಳು, ಅಥವಾ ಅವರೇನಾದರೂ ಕಾಲು ನಡೆಯುವಾಗ ಸ್ಪ್ರೇನ್ ಆದರೂ ಇದು ಕೂಡ ಇಂಜುರಿಯಲ್ಲೇ ಆಗುತ್ತದೆ. ಇದಲ್ಲದೆ ಕೆಲವೊಂದು ಡಿಸೀಸಸ್ಗಳು ಮತ್ತು ಆ ಡಿಸೀಸ್ಗೆ ತಗೊಳ್ಳುವಂಥ ಕೆಲವೊಂದು ಮೆಡಿಕೇಷನ್ಸ್ಗಳಿಂದ ಕೂಡ ನಮ್ಮ ಬೋನ್ಸ್ ಮೇಲೆ ಎಫೆಕ್ಟ್ ಆಗಿ ಆರ್ಥರೈಟಿಸ್ ಉಂಟಾಗಬಹುದು. ಆರ್ಥರೈಟಿಸ್ ಸಿಂಪ್ಟಮ್ಸ್, ಆರ್ಥರೈಟಿಸ್ ಕಾರಣಗಳು ಏನಕ್ಕೆ ಬರುತ್ತೆ ಅಂತ ಅರ್ಥ ಮಾಡಿಕೊಂಡು ಇವಾಗ ನಾವು ಆರ್ಥರೈಟಿಸ್ನಲ್ಲಿ ಇನ್ನೂ ಯಾವ್ಯಾವ ಬಗೆಗಳಿದೆ ಅಂತ ನಾವು ನೋಡ್ಬೋದು. ಅಂತಂದರೆ ಅದೇನೆಂದರೆ ಜುವೆನಲ್ ಆರ್ಥರೈಟಿಸ್, ಮಕ್ಕಳಲ್ಲಿ ಆಗುವಂಥದ್ದು. ರೊಮ್ಯಾಟೆಡ್ ಆರ್ಥರೈಟಿಸ್, ರೊಮ್ಯಾಟೆಡ್ ಫ್ಯಾಕ್ಟರ್ಸ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಯಿತು ಅಂತಂದರೆ, ಅಂದರೆ ಆ ಬ್ಲಡ್ಡಲ್ಲಿ RA ಫ್ಯಾಕ್ಟರ್ಸ್ ಯೂಸ್ವಲಿ 10 ಇರುತ್ತದೆ. ಆ 10ಕ್ಕಿಂತ ಜಾಸ್ತಿ ಆಯಿತು ಅಂದರೆ RA ಫ್ಯಾಕ್ಟರ್ಸ್ ನಮ್ಮ ಜಾಯಿಂಟ್ಸ್, ಎಲ್ಲ ಜಾಯಿಂಟ್ಸ್ಗಳಲ್ಲಿ ಎಫೆಕ್ಟ್ ಆಗಿಬಿಟ್ಟು ಜಾಯಿಂಟ್ ಸ್ವೆಲ್ಲಿಂಗ್ ಆಗಿಬಿಟ್ಟು ಆಮೇಲೆ ಸ್ಟಿಫ್ನೆಸ್ ಉಂಟಾಗುತ್ತದೆ. ಇದಕ್ಕೆ ನಾವು RA ಫ್ಯಾಕ್ಟರಿಂದ ರೊಮ್ಯಾಟೆಡ್ ಆರ್ಥರೈಟಿಸ್ ಅಂತ ಕರಿತೇವೆ. ಇದಲ್ಲದೆ ಇನ್ಫೆಕ್ಟಿವ್ ಆರ್ಥರೈಟಿಸ್, ಆವಾಗಲೇ ಹೇಳಿದಂಗೆ ಲೈಕ್ ಯಾವುದಾದ್ರೂ ಒಂದು ಫೀವರ್ ವೈರಲ್ ಫೀವರ್ ಇರ್ಬೋದು. ತದನಂತರ ಏನು ಸಫರ್ ಆಗ್ತಾ ಇರ್ತಾರೆ, ಕೆಲವೊಬ್ಬರು 3 ತಿಂಗಳು, ಕೆಲವರು 3 ವರ್ಷ, 10 ವರ್ಷ ಸಫರ್ ಆದವರು ಇದ್ದಾರೆ. ಸೊ ಅದಕ್ಕೆ ನಾವು ಸೆಪ್ಟಿಕ್ ಅಥವಾ ಇನ್ಫೆಕ್ಟಿವ್ ಆರ್ಥರೈಟಿಸ್ ಅಂತ ಕರಿತೇವೆ. ಇದಲ್ಲದೆ ನಾರ್ಮಲ್ ಆರ್ಥರೈಟಿಸ್ ಅಂತಂದಾಗ ಇಂಜುರಿಯಿಂದ ಆಗುವಂಥದ್ದು ಟ್ರೊಮ್ಯಾಟಿಕ್ ಇಂಜುರೀಸ್. ಇದಲ್ಲದೆ ಇನ್ನೊಂದು ಅಂತಂದರೆ ಸ್ಕಿನ್ ಇಂದ ಬರುವಂಥದ್ದು ಯಾವುದೇ ರೀತಿಯಂಥ ಇನ್ಫೆಕ್ಟಿವ್ ಸ್ಕಿನ್ ಡಿಸೀಸಸ್ ಇರಬಹುದು, ಅಥವಾ ಮುಖ್ಯವಾಗಿ ಸೊರೆಟಿಕ್ ಕಾಸಸ್ ಇರ್ಬೋದು. ಸೊರಾಸಿಸ್ ಡಿಸೀಸ್ ಬಂದ ತಕ್ಷಣ ಅದೇನಾಗುತ್ತೆ ಅಂದರೆ ಸೊರಾಸಿಸ್ ಸ್ಕಿನ್ನಿಂದ ನಮ್ಮ ಜಾಯಿಂಟ್ಸ್ ಲೆವೆಲಿಗೂ ಮೂಳೆ ಲೆವೆಲಿಗೂ ಉಂಟಾಗುತ್ತದೆ. ಆವಾಗ ಏನಾಗುತ್ತೆ ಅಂದರೆ ನಮ್ಮ ಜಾಯಿಂಟ್ ಸುತ್ತಮುತ್ತಲೂ ಒಂಥರ ಕಪ್ಪಾಗಿರುವಂಥ ಕಲರ್ ಇರಬಹುದು, ಅಥವಾ ಸ್ವೆಲ್ಲಿಂಗ್ ಇರಬಹುದು, ಮತ್ತು ಸ್ಟಿಫ್ನೆಸ್ ಉಂಟಾಗಬಹುದು. ಈ ರೀತಿ ಆಗೋದಕ್ಕೆ ನಾವು ಸೊರೆಟಿಕ್ ಆರ್ಥರೈಟಿಸ್ ಅಂತ ಕರಿತೇವೆ. ಈ ಎಲ್ಲ ಸೊರೆಟಿಕ್ ಅಥವಾ ಈ ಎಲ್ಲ ಆರ್ಥರೈಟಿಸ್ ಟೈಪ್ ಬಗ್ಗೆ ನಾನು ಮುಂದಿನ ಭಾಗಗಳಲ್ಲಿ ಡೀಪಾಗಿ ನಾನು ವಿಶ್ಲೇಷಣೆ ಮಾಡ್ತೇನೆ. ಇವಾಗ ನಾವು ಆಸ್ಟಿಯೋಆರ್ಥರೈಟಿಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಲ್ವ, ಇದರ ಮುಖ್ಯವಾಗಿ ನಾವು ಸಿಂಪ್ಟಮ್ಸು, ಕಾರಣಗಳಾಯಿತು, ಮತ್ತು ಮುಂದೆ ಇದನ್ನು ಹೇಗೆ ಪತ್ತೆ ಹಚ್ಚೋದು. ಒಂದು ಸಿಂಪ್ಟಮ್ಸ್ ಮೂಲಕ ಸ್ಟಡಿ ಮಾಡಿದ್ದಾಯಿತು, ಏನಾದರೂ ಇನ್ವೆಸ್ಟಿಗೇಷನ್ಸ್ ಇರುತ್ತಾ ಅಂತಂದಾಗ ಎಕ್ಸ್ರೇ ನಾವು ಮಾಡಿಸಿದಾಗ ಏನಿರುತ್ತೆ ಅಂದರೆ ಬೋನ್ ಡೆನ್ಸಿಟಿ ಕಮ್ಮಿ ಆಗುವುದು, ಅಥವಾ ಎಸ್ಪೆಷಲಿ ಮಂಡಿ ಬಗ್ಗೆ ಸ್ಟಡಿ ಮಾಡಬೇಕು ಅಂತಂದಾಗ ಸೊ 2 ಮೂಳೆಗಳ ಮಧ್ಯದಲ್ಲಿ ಗ್ಯಾಪ್ ತುಂಬ ಕಡಿಮೆ ಆಗಿರುತ್ತದೆ. ತುಂಬ ಗ್ರೇಡ್ 3 ಸಿವಿಯರಿಟಿ ಹೋದಾಗ 2 ಈ ಮೂಳೆಗಳ ನಡುವೆ ಗ್ಯಾಪ್ ಇರುವಂಥದ್ದು ಫುಲ್ ಅಟ್ಯಾಚ್ಡ್ ಆಗಿಬಿಡುತ್ತೆ, ಫ್ಯೂಸ್ ಆಗಿಬಿಡುತ್ತದೆ. ಇದಕ್ಕೆ ನಾವು ಗ್ರೇಡ್ 3 ಅಂತ ಕರಿತೀವಿ. ಗ್ರೇಡ್ 1 ಅಂದರೆ ಇತ್ತೀಚೆಗೆ ಶುರು ಆಗುವಾಗ ಸ್ವಲ್ಪ ಬರೀ ನಿಮಗೆ ಪೇನ್ ಕಾಣಿಸ್ಕೊಳ್ಬೋದಷ್ಟೇ, ಅಲ್ಲಿ ಗ್ಯಾಪ್ ಇದ್ದೇ ಇರುತ್ತದೆ. ಇದಲ್ಲದೆ ಸೌಂಡ್ ಬರ್ಬೋದು, ಕಟಕ್ ಅಂತ ಸೌಂಡ್ ಬರುತ್ತೆ, ಅದಕ್ಕೆ ನಾವು ನಕಲ್ ಸೌಂಡ್ ಅಂತ ಕರಿತೇವೆ. ಇದು ನಾವು ಸಿಂಪ್ಟಮೆಟಿಕಲಿ ಕೋರಿಲೇಟ್ ಮಾಡಿದಾಗ ಎಕ್ಸ್ರೇ ಜೊತೆಗೆ. ಇದಲ್ಲದೆ MRIಯಲ್ಲಿ ಕೂಡ ನಾವು ಡೀಟೇಲ್ ಸ್ಟಡಿ ಮಾಡ್ಬೋದು. ಕೆಲವೊಂದು ಸರಿ ಬ್ಲಡ್ ಟೆಸ್ಟ್ಗಳಿರುತ್ತದೆ, ಅಂದರೆ CRP, ಯೂರಿಕ್ ಆ್ಯಸಿಡ್ಡು, ಅಥವಾ RA ಫ್ಯಾಕ್ಟರ್ಸು, ಅಥವಾ ಲೈಕ್ ಸಿಂಪಲ್ಲಾಗಿ ನಾವು CBC ನೋಡಿದಾಗ ಕೂಡ ESR ಜಾಸ್ತಿ ಆಗಿರುತ್ತದೆ. ಆಮೇಲೆ ಕ್ಯಾಲ್ಶಿಯಮ್ ಆಗಲಿ, ವಿಟಮಿನ್ ಡಿ ಆಗಲಿ, ಇದು ಕೂಡ ನಾವು ಕೆಲವೊಂದು ಸರಿ ಪತ್ತೆ ಹಚ್ಚಬೇಕಾಗತ್ತೆ. ಅಂದರೆ ಏನಾದರೂ ಕಾರಣ ಈ ಡೆಫಿಷಿಯನ್ಸಿ ಇದ್ದರೆ ಅದನ್ನು ಕೂಡ ನಾವು ಇದು ಮಾಡೋದಕ್ಕೆ ಹೆಲ್ಪ್ ಆಗುತ್ತದೆ. ಸೊ ಈ ಥರ ಎಲ್ಲ ಇನ್ವೆಸ್ಟಿಗೇಷನ್ಸ್ ನಮಗೆ ಹೆಲ್ಪ್ ಆಗುತ್ತದೆ. ಇದಲ್ಲದೆ ಮುಖ್ಯವಾಗಿ ಇದಕ್ಕೆ ಟ್ರೀಟ್ಮೆಂಟು, ಈ ಸಿಂಪ್ಟಮ್ಸ್ ಯಾರಿಗೆ ಆದರೂ ಇದ್ದಲ್ಲಿ ಮೊದಲನೇದೇನೆಂದರೆ ನಮ್ಮ ಬಾಡಿಗೆ ನಾವು ಸ್ವಲ್ಪ ತುಂಬಾ ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೇವೆ, ಅಂದರೆ ಬೇಸಿಕ್ ಅಂಡರ್ಲೈನ್ ಕಾಸಸ್ ಏನಿರುತ್ತೆ ಅದನ್ನು ನಾವು ರಿಮೂವ್ ಮಾಡೋದು ಇಂಪಾರ್ಟೆಂಟು. ಯಾವ ವೃತ್ತಿ ಏನಿರುತ್ತದೆ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದಿರುತ್ತೆ, ಅದನ್ನು ಅವರು ಫಸ್ಟು ನಿರ್ಮೂಲನೆ ಮಾಡಬೇಕು. ಅಂದರೆ ಸ್ವಲ್ಪ ವಾಕಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತದೆ, ತುಂಬ ವೆಯ್ಟ್ ಇದ್ದರೆ ವೆಯ್ಟ್ ಕಡಿಮೆ ಮಾಡಬೇಕಾಗುತ್ತದೆ. ಇದಲ್ಲದೆ ಅವರೇನಾದರೂ ತುಂಬ ಓವರ್ ಲೋಡಿಂಗ್ ವರ್ಕ್ ಏನಾದರೂ ಮಾಡ್ತಾ ಇದ್ದಾಗ ಅದನ್ನು ಸ್ವಲ್ಪ ಕಡಿಮೆ ಮಾಡೋದು ಇಂಪಾರ್ಟೆಂಟು. ಯಾರು ತುಂಬ ತಂಪಾದ ಪ್ರದೇಶದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಲ್ಲಿ ಕೂಡ ಅವರು ಪ್ರೊಟೆಕ್ಷನ್ಸ್ ಯೂಸ್ ಮಾಡಬಹುದು. ಇದಲ್ಲದೆ ಏನಾದರೂ ಡೆಫಿಷಿಯನ್ಸಿ ಇದ್ದಲ್ಲಿ ಲೈಕ್ ಕ್ಯಾಲ್ಶಿಯಮ್, ವಿಟಮಿನ್ ಡಿ ಅದೇನಾದರೂ ಸ್ಟಡಿ ಮಾಡಿಬಿಟ್ಟು ಅದರ ರೂಲ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದೆಲ್ಲರ ಜೊತೆಗೆ
ಸೊ ಏನಾದರೂ ಕಾಯಿಲೆ ಇದ್ದಾಗ ಆ ಕಾಯಿಲೆ ಕೂಡ ನಾವು ಅದಕ್ಕೆ ಒಂದು ಪರಿಹಾರ ಕಂಡುಹಿಡ್ಕೊಳ್ಬೇಕು. ಲೈಕ್ ಬಿ ಪಿ, ಶುಗರು, ಥೈರಾಯ್ಡು ಇಂಥದ್ದಿದ್ದರೆ ಅದನ್ನು ಕೂಡ ನಾವು ಪ್ರಾಪರಾಗಿ ನಾರ್ಮಲ್ ಮೇಂಟೈನ್ ಮಾಡ್ತಾ ಇರಬೇಕು. ಸೊ ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದ್ರ ಜೊತೆಗೆ ಹೋಮಿಯೋಪತಿ ಮೆಡಿಸಿನ್ಸ್ ಹೇಗೆ ಇಲ್ಲಿ ವರ್ಕ್ ಆಗುತ್ತೆ ಅಂತಂದರೆ, ನಾವು ಕೊಡೋದು ಯಾವುದೇ ರೀತಿಯಿಂದ ಪೇನ್ ಕಿಲ್ಲರ್ ಇರಲ್ಲ, ಸ್ಟಿರಾಯ್ಡ್ಸ್ ಇರಲ್ಲ, ಕೆಮಿಕಲ್ ಕಂಪೌಂಡ್ ಮೆಡಿಸಿನ್ಸ್ ಇರಲ್ಲ. ಸೊ ನಾವು ಕೊಡುವುದು ಬಾಡಿ ಪ್ರಕೃತಿಗೆ ಅನುಸಾರವಾಗಿ. ಯಾವುದೋ ಒಂದು ವ್ಯಕ್ತಿ ಬಂದರೆ ಫಸ್ಟ್ ವಿಲ್ ಡಯಾಗ್ನೋಸ್ ಅದು ಯಾವ ರೀತಿ ಅಂತ, ಯಾವ ಸ್ಟೇಜಲ್ಲಿದೆ, ಯಾವ ಒಂದು ಕಾಯಿಲೆ ಇದೆ, ಸೊ ಅದು ಆರ್ಥರೈಟಿಸಲ್ಲಿ ಯಾವ ಟೈಪ್ಸ್ ಇದೆ, ಸೊ ಮತ್ತು ಅವ್ರಿಗೆ ಲೈಫ್ ಸ್ಟೈಲ್ ಹೇಗಿದೆ, ರೂಟೀನ್ ಲೈಫ್ ಸ್ಟೈಲಲ್ಲಿ ಅವ್ರು ಎಷ್ಟು ನಡೀತಾರೆ, ಏನು ಮಾಡ್ತಾರೆ, ಇದೆಲ್ಲನೂ ಸ್ಟಡಿ ಮಾಡಿಬಿಟ್ಟು ಸೊ ಅವರ ಬಾಡಿ ಪ್ರಕೃತಿಗೆ ಅನುಸಾರವಾಗಿ ನಾವು ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ಮೆಂಟ್ ಕೊಡ್ತೀವಿ. ಅಂದರೆ ಹೋಲಿಸ್ಟಿಕ್ ಅಪ್ರೋಚ್ಮೆಂಟಿಂದ ಈ ಒಂದು ಜಾಯಿಂಟ್ಸ್ಗಳ ಮಧ್ಯದಲ್ಲಿ ಗ್ಯಾಪ್ ಉಂಟಾಗೋದು, ಒಂದು ಸೈನೋವಿಲ್ ಲಿಕ್ವಿಡ್ ಫ್ಲೂಯಿಡ್ ಏನು ಆಚೆ ಹೋಗುತ್ತೆ ಅದನ್ನು ರೀಫಿಲ್ ಆಗೋ ಥರ ಮೆಡಿಸಿನ್ಸ್ ಇರುತ್ತೆ. ಲಿಗಮೆಂಟಿನ ಟೇರ್ ಆದರೆ ಅದನ್ನು ಹೀಲ್ ಆಗುವಂಥ ಮೆಡಿಸಿನ್ಸ್ ಇರುತ್ತದೆ. ಮೂಳೆಯಲ್ಲಿ ಏನಾದರೂ ಡೆನ್ಸಿಟಿ ಕಮ್ಮಿ ಆದರೆ ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗೋದಕ್ಕೆ ಮೆಡಿಸಿನ್ಸ್ ಇರುತ್ತದೆ. ಸೊ ಈ ಅಂಡರ್ಲೈಯಿಂಗ್ ಕಾಸ್ ಜೊತೆಗೆ ಪರ್ಮನೆಂಟ್ ಹೀಲಿಂಗ್ ಕೆಲಸ ಮಾಡೋದೇ ಮೆಡಿಸಿನ್ಸ್ ಹೋಮಿಯೋಪತಿದಾಗಿರ್ತದೆ. ತುಂಬ ಗ್ರೇಡ್ 3 ಗ್ರೇಡ್ 4ಅಲ್ಲಿದ್ದಾಗ 70-80% ಕ್ಯೂರ್ ಆಗೋದು ಖಚಿತವಾಗಿರುತ್ತದೆ. ಅಷ್ಟಾದ್ರೂ ಸಹ ಅವರಿಗೆ ಯಾವುದೇ ರೀತಿಯಿಂದ ಪೇಯ್ನ್ ಇವೆಲ್ಲ ಪ್ರಾಬ್ಲಮ್ಸ್ಗಳು ಕೂಡ ಖಂಡಿತ ಕಡಿಮೆ ಆಗುತ್ತದೆ. ಪೇಯ್ನ್, ಸ್ಟಿಫ್ನೆಸ್ ಮತ್ತು ನಡೆಯೋಕ್ಕಾದರೂ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತದೆ ಕ್ಯೂರ್ ಆಗೋದಕ್ಕೂ. ಸೊ ಆಮೇಲೆ ಅವರ ಲೈಫ್ ಸ್ಟೈಲ್ ಚೇಂಜಸ್ಸು ಮಾಡಬೇಕಾಗುತ್ತದೆ. ಇದಕ್ಕೆಲ್ಲ ಈ ರೀತಿಯಿಂದ ಏನಾದರೂ ಸಮಸ್ಯೆ ಇದ್ದಲ್ಲಿ ನಮ್ಮ ವೀಕ್ಷಕರು ಇದನ್ನು ನೋಡಿ ಲೈಕ್ ಏನಾದರೂ ಕ್ವಶನ್ಸ್ ಇದ್ದರೆ ಈ ಸ್ಕ್ರೀನ್ ಹೋಗ್ತಾರೆ ನಮಗೆ ಕಾಲ್ ಮಾಡಿ ಡೌಟ್ ಕ್ಲಿಯರ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.